ಕೋಲಾರ ತಾಲೂಕಿನ ಗರುಡಪಾಳ್ಯ ಗ್ರಾಮದ ಸರ್ವೆ ನಂಬರ್ 46ರಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು 21 ಎಕರೆ ಕೆರೆ ಮತ್ತು ಸ್ಮಶಾನ ಜಮೀನು ಒತ್ತುವರಿ ಮಾಡಿದ್ದಾರೆಂದು ಕೇಳಿಬಂದಿರುವ ಆರೋಪವು ಸತ್ಯಕ್ಕೆ ದೂರವಾಗಿದೆ ಎಂದು ಸೂಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಚಿವರ ವಿರುದ್ಧ ಮಾಡಲಾಗಿರುವ ಆರೋಪಗಳು ದುರುದ್ದೇಶಪೂರಿತವಾಗಿವೆ ಎಂದು ದೂರಿದ್ದಾರೆ. ಸುರೇಶ್ ಅವರು ಮಾತನಾಡಿ, ಸರ್ವೆ ನಂಬರ್ 46, 47 ಮತ್ತು 48ರ ವಿವರಗಳನ್ನ ದಿಶಾಂಕ್ ಆಪ್ನಲ್ಲಿ ಪರಿಶೀಲಿಸಿದಾಗ 48ನೇ ಸರ್ವೆ ನಂಬರ್ನಲ್ಲಿ ಕೆರೆ ಇರುವುದು ಸ್ಪಷ್ಟವಾಗಿದೆ. ಆದರೆ ಕೆಲವರು ಕೈಬರಹದ ಪಹಣಿಯಲ್ಲಿರುವ ಒಂದೇ ವರ್ಷದ ಕೆರೆ ಉಲ್ಲೇಖವನ್ನ ಆಧರಿಸಿ ಸಚಿವರ ವಿರುದ್ಧ ಭೂ ಒತ್ತುವರಿ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸರ್ವೆ ನಂಬರ್ 48ರಲ್ಲಿ ಈಗಲೂ ಕೆರೆ ಇದೆ, ಆದರೂ ಬೇಕಂತಲೇ ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಗರುಡಪಾಳ್ಯ ಗ್ರಾಮದ ಜಮೀನು ಮೈಸೂರು ಮಹಾರಾಜರ ಕಾಲದಲ್ಲಿ ನೀಡಲ್ಪಟ್ಟಿದ್ದು, ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಸರಿಯಾಗಿವೆ ಎಂದು ಸುರೇಶ್ ತಿಳಿಸಿದ್ದಾರೆ. ಕೆಲವರು ಕೆರೆ ಒತ್ತುವರಿ ಆರೋಪ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಏಕೆಂದರೆ ಕೆರೆ ಇರುವುದು ಅವರ ಜಮೀನಿನಲ್ಲಿಯೇ ಹೊರತು ಕೃಷ್ಣ ಬೈರೇಗೌಡ ಜಮೀನಿನಲ್ಲಿ ಅಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣ ಬೈರೇಗೌಡರಿಗೂ ಮತ್ತು ಈ ಜಮೀನಿಗೂ ಯಾವುದೇ ಸಂಬಂಧವಿಲ್ಲ. ಜಮೀನನ್ನ ಅವರ ತಾತ ಚೌಡೇಗೌಡ ಅವರು ಖರೀದಿಸಿದ್ದು, ಅವರೇ ವ್ಯವಸಾಯ ಮಾಡುತ್ತಿದ್ದರು ಎಂದು ಸುರೇಶ್ ವಿವರಿಸಿದ್ದಾರೆ. ನಾನು ಅಲ್ಲಿ ನಮಗೂ ಗರುಡಪಾಳ್ಯಕ್ಕೂ ಸುಮಾರು ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಅಂತರದಲ್ಲಿ ನಾವಿದ್ದೀವಿ. ಈಗ ಏನಿದೆ ಇಶ್ಯೂ ಬಂದಿದೆ, 46 ಸರ್ವೆ ನಂಬರಲ್ಲಿ 20 ಎಕರೆ 16 ಗುಂಟೆ ಕೆರೆ ಅಂತ ಏನು ಇಶ್ಯೂ ಇವತ್ತು BJP ರೈಸ್ ಮಾಡಿದ್ರು, ಅದು ಸುಳ್ಳು ಅಂತ ಹೇಳೋದಕ್ಕೆ ಒಂದು ಪ್ರೂಫ್ ಇದೆ. ಈಗ ಇಡೀ ಕಂದಾಯ ಇಲಾಖೆಯಲ್ಲಿ ಒಂದು ದಿಶಾಂಕ್ ಆ್ಯಪ್ ಅಂತ ಒಂದನ್ನು ಜನರೇಟ್ ಮಾಡಿ ಬಿಟ್ಟಿದ್ದಾರೆ. ಅದು ಸರ್ಟಿಫೈಡ್ ಒಂದು ದಿಶಾಂಕ್ ಆ್ಯಪ್, ಎಲ್ಲರ ಮೊಬೈಲಲ್ಲೂ ದಿಶಾಂಕ್ ಆ್ಯಪ್ ಇದೆ. ಆ ದಿಶಾಂಕ್ ಆ್ಯಪಲ್ಲಿ ಗ್ರಾಮ ಠಾಣೆಗಳು, ಕೆರೆಗಳು, ನಾಲೆಗಳು, ರಸ್ತೆಗಳನ್ನ ಎಲ್ಲನೂ ಕೂಡ ಸರ್ವೆ ನಂಬರ್ಸ್ನ ಎಲ್ಲ ಶೋ ಮಾಡ್ತದೆ. ಅದು ಎಂಟೈರ್ ಸ್ಟೇಟ್ದು ಶೋ ಮಾಡ್ತಾ ಇದೆ. ಅದರಲ್ಲಿ ಈಗ ಏನು ಗರುಡಪಾಳ್ಯದ ಸರ್ವೆ ನಂಬರ್ 46, 47 ಇಶ್ಯೂ ಬಂದಿದೆ. ಆ 46, 47, 48 ಅಂತ 3 ಸರ್ವೆ ನಂಬರ್ಗಳು ಒಂದೇ ಪಕ್ಕದಲ್ಲಿದೆ. ಆ ಸರ್ವೆ ನಂಬರ್ಗಳು ಆ ಸರ್ವೆ ನಂಬರ್ಗಳು ಪಕ್ಕದಲ್ಲಿದ್ದರೆ 48ನೇ ಸರ್ವೆ ನಂಬರಲ್ಲಿ ಕೆರೆ ಇದೆ ಗರುಡಪಾಳ್ಯದ್ದು. ಆದರೆ ಈ ಕೈ ಬರವಣಿಗೆ ಪಾಣಿ ಬರೆಯೋ ಸಂದರ್ಭದಲ್ಲಿ 46ರಲ್ಲಿ ಏನು ಖರಾಬ್ ಅಂತಿತ್ತು, ಖರಾಬ್ ಗುಟ್ಟ ಅಂತಿರೋ ಅಂಥ ಸರ್ವೆ ನಂಬರ್ಗೆ ಅದು ಬಂಡೆಗಳಿದೆ 46ರಲ್ಲಿ. ಅದರಲ್ಲಿ 1 ವರ್ಷ ಮಾತ್ರ ಕೆರೆ ಖರಾಬ್ ಕೆರೆ ಅಂತ ಬರೆದು ಬಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಇವಾಗ ಇವರು ಆರೋಪ ಮಾಡ್ತಾ ಇರೋದು. ಈಗ ನಿಮಗೆ ಎಲ್ಲರ ಮೊಬೈಲಲ್ಲೂ ದಿಶಾಂಕ್ ಆ್ಯಪ್ ಇದೆ. ನಾನು ಇವಾಗ ದಿಶಾಂಕ್ ಆ್ಯಪಲ್ಲಿ ನಿಮಗೆ ನೋಡಿಸ್ತಾ ಇದ್ದೀನಿ. ಈಗ ಸರ್ವೆ ನಂಬರ್ 46, 47, 48 ಪಕ್ಕದಲ್ಲಿದೆ, ಅಟ್ಯಾಚ್ಡ್, ಎಲ್ಲ ಜಾಯಿಂಟ್ ಆಗಿರೋಂಥ ಪ್ರಾಪರ್ಟಿ ಅದು. ಹಂಗಾಗಿ ಕೆರೆ ಇರೋದು 48ರಲ್ಲಿ ಇವತ್ತಿಗೂ ಇದೆ. ಕೆರೆ ನೀರಿದೆ, ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ, ನೀರಿದೆ ಆ ಕೆರೆನಲ್ಲಿ. ಅದನ್ನು ತಪ್ಪಾಗಿ ಗ್ರಹಿಸ್ಕೊಂಡು ಇವಾಗ ಹಿಂದೆ ಕೈ ಬರವಣಿಗೆನಲ್ಲಿ ಪಾಣಿ ಬರೀತಾ ಇದ್ರು. 2000ನೇ ಇಸ್ವಿವರೆಗೂ ಕೈ ಬರವಣಿಗೆ ಪಾಣಿ ಬರೀತಾ ಇದ್ರು. ಆ ಸಂದರ್ಭದಲ್ಲಿ 1 ವರ್ಷ ಯಾರ ಗ್ರಾಮ ಲೆಕ್ಕಾಧಿಕಾರಿಗಳು 46ರಲ್ಲಿ ಖರಾಬ್ ಕೆರೆ ಅಂತ 1 ವರ್ಷ ಮಾತ್ರ ಬರೆದು ಬಿಟ್ಟಿದ್ದಾರೆ ಒಂದು ಬುಕ್ಕಲ್ಲಿ. ಅದು 5 ವರ್ಷಕ್ಕೆ ಒಂದು ಬುಕ್ ಬರೋದು, ಆ ಒಂದು ಬುಕ್ಕಲ್ಲಿ ಬರೆದು ಬಿಟ್ಟಿದ್ದಾರೆ. ಮತ್ತೆ ತಿರುಗಿ ಸರ್ವೆ ದಾಖಲೆಗಳಲ್ಲಿ ಎಲ್ಲ ಅದಕ್ಕೆ ಇವಾಗ ILO, RR, ಟಿಪ್ಪಣಿ, ಮೂಲ ಪ್ರತಿ, ಆಕಾರ ಬಂದು ಪ್ರತಿಯೊಂದು ದಾಖಲೆಗಳಲ್ಲಿ ಕೂಡ 48ರಲ್ಲಿ ಕೆರೆ ಇದೆ. ಈಗ ಅಲ್ಲಿ ಕೂಡ ಕೆರೆ ಇದೆ. ಇದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಇಷ್ಟೆಲ್ಲ ಒಂದು ಗೊಂದಲ ಆಗೋಕ್ಕೆ ಇದೇ ಕಾರಣ. ದಿಶಾಂಕ್ ಆ್ಯಪಲ್ಲಿ ನಾನು ನೋಡ್ಸ್ತಾ ಇದ್ದೀನಿ. ಈಗ ನೀವು 46, 47, 48 ನೋಡಿ, ಈ ಕಲರ್ ಏನಿದೆ ಇದೆ 48 ಸರ್ವೆ ನಂಬರ್. ಅದರಲ್ಲಿ ಕೆರೆ ಇದೆ ಆಲ್ರೆಡಿ 20 ಎಕರೆ 16 ಗುಂಟೆ. ಕಚೇರಿಗಳು ಸುತ್ತ ರೈತರು ಅಲಿತಾ ಇದ್ರು. ಕಂಪ್ಯೂಟರ್ಕರಣ ಆದ್ಮೇಲೆ ಅಲಿಯುವಂತ ಪರಿಸ್ಥಿತಿ. ಅದೇ ರೀತಿ ದಲಿತರ ಜಮೀನುಗಳು PTCL ಆಕ್ಟ್ ಸಂಬಂಧಪಟ್ಟ ಹೊಸ ಕಾಯ್ದೆಗಳು ತಗೊಂಡು ಬಂದದನ್ನು ಟೈಪ್ ಮಾಡುವಂತ ಕೆಲಸ ಮಾಡಿದ್ರು. ನಾವು ಅದೇ ಉತ್ಸವಗಳ ತರ ಕೋಡಿ ಆಂದೋಲನಗಳು ಮಾಡಿದ್ವಿ. ಜ್ವಲಂತ ಸಮಸ್ಯೆ, ಪರ್ಮನೆಂಟ್ ಪ್ರಾಬ್ಲಮ್ಸ್, ಅದು ಸುದೀರ್ಘವಾಗಿರ್ತಕ್ಕಂಥ